ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಗೇಮಿಂಗ್ ಆ್ಯಪ್ಗೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಅಂದ್ರೆ ಯಾವ ಆರೋಪ ಇರೋದು ರಮೇಶ್? ಮಧುಕರ್, ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರ ಅಂತ ರವೀಂದ್ರ ಪಪ್ಪಿ ವಿರುದ್ಧ ಇರುವಂತಹದ್ದು ಒಂದಷ್ಟು ಮನಿ ಲ್ಯಾಂಡ್ರಿಂಗ್ ಆರೋಪ ಇರುವಂತದ್ದು. ಅಂದ್ರೆ ಇವರು ಮೂಲತಃ ಬಿಸ್ನೆಸ್ ಇರುವಂತಹದ್ದೇ ಕೆಸಿನೋ. ಇದೊಂದು ಕೆಲವೊಂದಷ್ಟು ಗೇಮಿಂಗ್ ಆ್ಯಪ್ಗಳು, ಅಂದ್ರೆ ಈ ಕೆಸಿನೋನ ನಡೆಸ್ತಾ ಇದಾರೆ ಅವರು. ಹುಬ್ಬಳ್ಳಿ ಮತ್ತೆ ಗೋವಾದಲ್ಲಿ ಕೆಸಿನೋ ಏನು ನಡೆಸ್ತಾ ಇರೋದ್ರಿಂದ ಅದರಲ್ಲಿ ಎಲ್ಲವೂ ಕೂಡ ಒಂದಷ್ಟು ಬರುವಂತ ಹಣ ಟ್ರಾನ್ಸಾಕ್ಷನ್ಸ್ ಏನಿದೆ ಇದೆಲ್ಲವೂ ಕೂಡ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಡೀತಾ ಇದೆ. ಈ ಹಣದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತ ರೀತಿಯಲ್ಲಿ ವ್ಯವಹಾರವನ್ನ ಅವರು ತೋರಿಸ್ತಾ ಇಲ್ಲ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗೇಮಿಂಗ್ ಆ್ಯಪ್ ಮೂಲಕ ಈ ವ್ಯವಹಾರ ಏನ್ ನಡೀತಿದೆ, ಇಲ್ಲಿ ಮನಿ ಲ್ಯಾಂಡ್ರಿಂಗ್ PMLA ಆಕ್ಟ್ ಅಡಿ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದೇವೆ ಅನ್ನುವಂಥದ್ದನ್ನ ಇಡಿ ಮೂಲಗಳು ಹೇಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಮತ್ತೆ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಕೇಸ್ಗಳು. ಆ ಒಂದು ಕೇಸನ್ನ ಆಧರಿಸಿ ಇಡಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಅಂದ್ರೆ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಟ್ಟು 16-17 ಕಡೆ ದಾಳಿಯನ್ನ ಮಾಡಿದ್ದೇವೆ ಅಂತೇಳಿ ಇಡಿ ಮೂಲಗಳು ಸ್ಪಷ್ಟಪಡಿಸ್ತಾ ಇರುವಂತದ್ದು. ಅದರಲ್ಲಿ ರವೀಂದ್ರ ಪಪ್ಪಿ ಅವರ ಮಾಲೀಕತ್ವದ ಹಲವು ಕಂಪನಿಗಳಿದೆ. ಅದರಲ್ಲಿ ಪ್ರಮುಖವಾಗಿ ರತ್ನ ಗೇಮಿಂಗ್ ಸೊಲ್ಯೂಷನ್ ಅನ್ನುವಂತ ಒಂದು ಕಂಪನಿ ಇದೆ, ರತ್ನ ಗೋಲ್ಡ್ ಇದೆ, ರತ್ನ ಮಲ್ಟಿ ಸೋರ್ಸಸ್, ಮತ್ತೆ ಪಪ್ಪಿ ಟೆಕ್ನಾಲಜೀಸ್, ಪಪ್ಪಿ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಮತ್ತೆ ಪಪ್ಪಿ ಬಾಕ್ಸ್ ಅನ್ನುವಂತ ಇಷ್ಟು ಕಂಪನಿಗಳ ಕಚೇರಿಗಳು ಮತ್ತೆ ರವೀಂದ್ರ ಪಪ್ಪಿ ಅವರ ನಿವಾಸ ಮತ್ತೆ ಅವರ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಂಬಂಧಪಟ್ಟವರ ನಿವಾಸಗಳ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಬೆಂಗಳೂರು, ಅದು ವಿಶೇಷವಾಗಿ ಚಳ್ಳಕೆರೆಯಲ್ಲಿ ಅವರ ಮೂಲ ನಿವಾಸ ಇರುವಂತದ್ದು. ಚಳ್ಳಕೆರೆ, ಚಿತ್ರದುರ್ಗ, ಹುಬ್ಬಳ್ಳಿ, ಗೋವಾ ಸೇರಿದಂತೆ ಬೆಂಗಳೂರಿನಲ್ಲಿ ಕೂಡ ಹಲವು ಕೇಂದ್ರ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಸೊ ಇದರಲ್ಲಿ ನೋಡ್ತಾ ಇರುವಂತದ್ದು ಹೇಳಿದ್ರೆ ಈ ಹಿಂದೆ ಕೂಡ ರವೀಂದ್ರ ಪಪ್ಪಿ ಅವರ ಮನೆ ಮೇಲೆ ದಾಳಿ ಆಗುತ್ತೆ. IT ದಾಳಿ ಮಾಡಿದ ಸಂದರ್ಭದಲ್ಲಿ ಒಂದು ಬಾತ್ರೂಮ್ ಗೋಡೆಯನ್ನ ಹೊಡೆದು ಅಲ್ಲಿ ಸಾಕಷ್ಟು ಹಣ ವಾಪಸ್ ತೆಗೆದುಕೊಂಡು, ಅಂದ್ರೆ ಅಲ್ಲಿಂದ ಹಣ ತೆಗೆದಂತ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದನ್ನ ಮಾಡಿತ್ತು. ಒಂದು ಬಾತ್ರೂಮ್ ಅಲ್ಲಿ ದುಡ್ಡನ್ನ ಇಟ್ಟಿದ್ದಾರೆ ಅನ್ನುವಂತ ಸಾಕಷ್ಟು ಸದ್ದು ಮಾಡಿತ್ತು. ಸೊ ಅದರ ಮುಂದುವರೆದಂತೆ ಒಂದಷ್ಟು ತನಿಖೆಗಳಾಗುತ್ತೆ. ಈಗ ಮತ್ತೆ ಅದೇ ರೀತಿಯಾದಂತಹ ಕೆಸಿನೋ ವ್ಯವಹಾರದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರಗಳಾಗಿದೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತದ್ದು. ಇಲ್ಲಿ ಒಂದು ಕಾನೂನಾತ್ಮಕವಾಗಿ ಅನುಮತಿಯನ್ನ ಪಡೆದಂತ ಯಾವುದೇ ಬಿಸ್ನೆಸ್ ಅಲ್ಲಿ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಇರಬೇಕಾಗುತ್ತೆ ವ್ಯವಹಾರಗಳು ಕೂಡ. ಸೊ ಅಲ್ಲಿ ಬಂದಂತ ಹಣ ಎಷ್ಟು, ಖರ್ಚು ಎಷ್ಟು, ಅದಕ್ಕೆ IT ಕಟ್ತಿದಾರ ಅದೆಲ್ಲವೂ ಕೂಡ. ಆದ್ರೆ ಎಲ್ಲವೂ ಕೂಡ ಇಲ್ಲ ಒಂದ್ ಕಡೆ ಆದಾಯ ತೆರಿಗೆಯನ್ನ ತಪ್ಪಿಸ್ಕೊಳ್ಳಿಕ್ಕೆ, ಆದಾಯ ತೆರಿಗೆಯನ್ನ ವಂಚಿಸಲಿಕ್ಕೆ ಬೇರೆ ಬೇರೆ ರೀತಿಯಾದ ವ್ಯವಹಾರಗಳನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಆ ಹಣದಲ್ಲಿ ಇನ್ನು ವಿದೇಶಗಳಲ್ಲಿ ಒಂದಷ್ಟು ಹಣ ಹೂಡಿಕೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಆರೋಪಗಳಿದೆ. ಹಾಗಾಗಿ ಇಡೀ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಗೇಮಿಂಗ್ ಆ್ಯಪ್ಗೆ ಸಂಬಂಧಪಟ್ಟಂತೆ ಇವರ ವ್ಯವಹಾರಗಳು ಎಲ್ಲವೂ ಸರಿ ಇಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಾಥಮಿಕ ತನಿಖೆಯನ್ನು ನಾವು ನಡೆಸಿ ಒಟ್ಟು 16-17 ಕಡೆ ದಾಳಿಯನ್ನ ಮಾಡಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಾಳಿ ಮುಕ್ತಾಯ ಆಗುವ ಹೊತ್ತಿಗೆ ದಾಳಿಯಲ್ಲಿ ಏನ್ ಸಿಕ್ತು, ಏನ್ ಆರೋಪ ಅನ್ನೋದನ್ನ ಒಂದಷ್ಟು ಸ್ಪಷ್ಟ ಮಾಹಿತಿಗಳು ಸಿಗಬೇಕಾಗಿದೆ. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.